ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ರೀ ಪಾರ್ವತಿ ಲಾಗ್ಸ್. ಇದು ನನ್ನ ಫಸ್ಟ್ ಲಾಗ್ ಆಗಿರುತ್ತೆ. ನನ್ನ ಲಾಗ್ಸಲ್ಲಿ ಏನೇನಪ್ಪ ಇರುತ್ತೆ ಅಂತಂದರೆ, ನನ್ನ ಡೈಲಿ ರೊಟೀನನ್ನು ನಾನು ಶೇರ್ ಮಾಡ್ಕೋತೀನಿ, ಮತ್ತು ರೆಸಿಪೀಸನ್ನು ಶೇರ್ ಮಾಡ್ತೀನಿ, ಸ್ಟಡಿ ಟಿಪ್ಸನ್ನು ಕೊಡ್ತಾ ಹೋಗ್ತೀನಿ. ನನಗೇನು ಗೊತ್ತೋ ಆ ಟಿಪ್ಸ್ಗಳನ್ನೆಲ್ಲ ಕೊಡ್ತಾ ಹೋಗ್ತೀನಿ. ಅಂದರೆ ಹೋಮ್ ರಿಲೇಟೆಡ್ ಆಗಿರಬಹುದು, ಮತ್ತು ಕಿಚನ್ ರಿಲೇಟೆಡ್ ಎಲ್ಲ ರಿಲೇಟೆಡ್ ಆಗಿರೋ ಟಿಪ್ಸ್ಗಳನ್ನ ನಾನು ಕೊಡ್ತಾ ಹೋಗ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ನಂಗೆ ತುಂಬ ಮುಖ್ಯ. ಇದು ಶುಕ್ರವಾರದ ಲಾಗ್ ಆಗಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡ್ಕೊಂಡು ಬಂದು ಹೊಸ್ಲು ಪೂಜೆ ಮಾಡೋಣ ಅಂತ ರಂಗೋಲಿ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಪೂಜೆಗೆ ಯೂಸ್ ಮಾಡುವಂತಹ ಕಳಶ ಮತ್ತು ದೀಪಗಳನ್ನ ತೊಳ್ಕೊತಾ ಇದ್ದೀನಿ. ನಾನು ಇದಕ್ಕೆ ಹುಣಸೆ ಹಣ್ಣು ಮತ್ತು ರಂಗೋಲಿ ಪೌಡರ್ ಮಾತ್ರ ಯೂಸ್ ಮಾಡೋದು. ನೆಕ್ಸ್ಟು ಹೊರಗಡೆ ಹೋಗಿ ಪೂಜೆ ಸಾಮಾನು ಅಂದರೆ ಬಾಳೆಹಣ್ಣು ಮತ್ತು ಎಲೆ ತೊಗೊಂಡು ಬಂದೆ. ಹೇಗಿದೆ ರಂಗೋಲಿ? ಫೈನಲಿ ಪೂಜೆ ಅಂತೂ ಮಾಡಿದೆ. ತುಂಬ ಪೀಸ್ಫುಲ್ಲಾಗಿ ಪೂಜೆಯನ್ನು ಮುಗಿಸ್ಕೊಂಡೆ. ನೋಡಿ ಯಾವ ರೀತಿ ಮಾಡಿದ್ದೀನಿ. ನಾನು ಯಾವಾಗಲೂ ಇದೇ ರೀತಿ ಪೂಜೆ ಮಾಡೋದು. ನಮ್ಮ ಹಸ್ಬೆಂಡ್ ಗಸಗಸೆ ಪಾಯಸ ಕೇಳಿದ್ರು, ಅದಕ್ಕೆ ಮಾಡ್ತಾಯಿದ್ದೀನಿ. ಗಸಗಸೆ ಪಾಯಸ ಮಾಡಲು ಬೇಕಾಗುವಂತಹ ಸಾಮಗ್ರಿಗಳು: ಅರ್ಧ ಹೋಳಷ್ಟು ಕೊಬ್ಬರಿ, ಮತ್ತು 1 ಸ್ಪೂನಷ್ಟು ಬಾದಾಮ್ ಚೂರು, ಮತ್ತು ಒಂದು 5ರಿಂದ 6 ಗೋಡಂಬಿ, 2 ಸ್ಪೂನ್ ದ್ರಾಕ್ಷಿ, 1 ಅಚ್ಚು ಬೆಲ್ಲ, 2.5 ಸ್ಪೂನಷ್ಟು ಗಸಗಸೆ, 2 ಸ್ಪೂನಷ್ಟು ಅಕ್ಕಿ, ಹಾಲು, ತುಪ್ಪ, ಮತ್ತು ನೆನೆಸಿಟ್ಟಿರುವಂಥ ಬಾದಾಮ್ ಮತ್ತು ಗೋಡಂಬಿ. ಬಾದಾಮಿ ಮತ್ತು ಗೋಡಂಬಿಯನ್ನು 1/2 ಅವರ್ ಮುಂಚೆನೇ ನೆನೆಸಿಟ್ಕೊಂಡಿರಬೇಕು. ಸ್ಟವ್ ಹಚ್ಚಿ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಅಕ್ಕಿ ಮತ್ತು ಗಸಗಸೆ ಮತ್ತು ಕಾಯಿಯನ್ನು ಹಾಕ್ಕೊಂಡು ಹುರ್ಕೊಬೇಕು. ಅದನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ನೋಡಿ, ಅದು ಚಿಟಪಟ ಅನ್ನಬೇಕು ಗಸಗಸೆ. ಅದಕ್ಕೆ ಹುರ್ಕೊಂಡು ಸ್ಟವ್ ಆಫ್ ಮಾಡಿಬಿಡಿ. ಹುರಿದಿರುವಂತಹ ಗಸಗಸೆ, ಕಾಯಿ ಮತ್ತು ಅಕ್ಕಿಯನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು, ಮತ್ತು ನೆನೆಸಿರುವಂತಹ ಬಾದಾಮಿ ಮತ್ತು ಗೋಡಂಬಿಯನ್ನು ಸಹ ಹಾಕೋಬೇಕು. ನೆಕ್ಸ್ಟ್ 1 ಏಲಕ್ಕಿಯನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಒಂದೇ ಒಂದು ಸಾಕು, ಹಾಕ್ಕೊಳ್ಳಿ. ನೆಕ್ಸ್ಟ್ ಅದನ್ನು ಫೈನ್ ಪೇಸ್ಟ್ ರುಬ್ಕೊಳ್ಬೇಕು. ನೆಕ್ಸ್ಟ್ ಗ್ಯಾಸ್ ಹಚ್ಚಿ ಒಂದು ಪ್ಯಾನ್ ಇಟ್ಟು ಅದರೊಳಗಡೆ 2 ಲೋಟ ವಾಟರನ್ನು ಹಾಕ್ಕೋಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ಅಷ್ಟರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಇವಾಗ ಮಾಡ್ತಾಯಿರೋದು ಜಸ್ಟ್ ಇಬ್ಬರಿಗೆ ಮಾತ್ರ, ಸೊ ಹಾಗಾಗಿ ನಾನು 2 ಲೋಟನ ಹಾಕೋತಾ ಇದ್ದೀನಿ ನೀರನ್ನು. ನೆಕ್ಸ್ಟ್ ಅದರೊಳಗಡೆ ಬೆಲ್ಲವನ್ನು ಹಾಕ್ಕೊಳ್ಳಿ. ಅದು ಚೆನ್ನಾಗಿ ಕುದಿಬೇಕು. ಅದು ಕುದೀತಾ ಇರುತ್ತೆ. ಅದರೊಳಗಡೆಗೆ ನೀವು ರುಬ್ಕೊಂಡಿರುವಂತಹ ಗಸಗಸೆ, ಕಾಯಿ ಮತ್ತು ಅಕ್ಕಿಯ ಪೇಸ್ಟನ್ನು ಹಾಕ್ಕೋಬೇಕು. ನೀಟಾಗಿ ಎಲ್ಲನೂ ತೊಳೆದು, ಜಾರೆಲ್ಲ ತೊಳೆದು ನೀಟಾಗಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಅದೊಂದು ಕುದಿ ಎಲ್ಲ ಬರುತ್ತೆ. ನಿಮ್ಮ ಥಿಕ್ನೆಸ್ ನಿಮಗೆ ಎಷ್ಟು ಬೇಕೋ ಅಷ್ಟು. ನಿಮಗೆ ಅದು ಅಕ್ಕಿ ಹಾಕಿರ್ತೀವಲ್ಲ, ಅದು ತುಂಬ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟು ನಿಮಗೆ ಸ್ವೀಟ್ ಬೇಕು ಅಂದರೆ ಇನ್ನು ಎಕ್ಸ್ಟ್ರಾ ಬೆಲ್ಲನ ಸೇರಿಸ್ಕೋಬಹುದು. ಅದನ್ನು ಚೆನ್ನಾಗಿ ಕುದಿಸಿ, ನೆಕ್ಸ್ಟು ಒಂದು ಪ್ಯಾನ್ಗೆ ತುಪ್ಪನ ಹಾಕಿ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಹುರ್ಕೊಂಡು ಕುದೀತಾ ಇರುವಂತಹ ಗಸಗಸೆ ಪಾಯಸಕ್ಕೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಅದನ್ನು ಚೆನ್ನಾಗಿ ಕುದಿಸಿ. ಸಖತ್ ಟೇಸ್ಟಿಯಾದಂತಹ ಗಸಗಸೆ ಪಾಯಸ ರೆಡಿ ಆಗುತ್ತೆ. ಅದು ಇಕ್ಕಿದ್ರೆ ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ. ಅದಾದಮೇಲೆ ನೀವು ಬೇಕು ಅಂತಂದರೆ ಎಕ್ಸ್ಟ್ರಾ ನೀರನ್ನು ಹಾಕ್ಕೊಂಡು ಕುದಿಸ್ಕೋಬಹುದು. ನೋಡಿ, ಸಖತ್ತಾಗಿರುವಂತಹ ಗಸಗಸೆ ಪಾಯಸ ರೆಡಿ ಆಯಿತು. ನಾನು ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಸ್ನೇಹಿತರೆ, ತುಂಬ ಚೆನ್ನಾಗಿ ಬಂತು ಗಸಗಸೆ ಪಾಯಸ. ಸೂಪರಾಗಿದೆ.